ಅದು ದೇವಸ್ಥಾನದಲ್ಲಿ ಸಿಕ್ಲಿ, ಮಸೀದಿಯಲ್ಲಿ ಸಿಕ್ಲಿ, ಚರ್ಚಲ್ಲಿ ಸಿಕ್ಲಿ, ಅಥವಾ ಬೀದಿಯಲ್ಲಿ ಸಿಕ್ಲಿ, ಅಥವಾ ಯಾರಾದ್ರೂ ಮನೆಯಲ್ಲಿ ಸಿಕ್ಲಿ, ಯಾರಾದ್ರೂ ಅಂಗಡಿಯಲ್ಲಿ ಸಿಕ್ಲಿ, ಗ್ಯಾರೇಜಲ್ಲಿ ಸಿಕ್ಲಿ, ಎಲ್ಲಾದ್ರೂ ಸಿಕ್ಲಿ, ಅದನ್ನ ತಡೆ ಕಟ್ಟೋ ಕೆಲಸಗಳನ್ನ ನಾವು ಮಾಡಬೇಕು. ಮುಂದೆ ಹೋಗಿ ನಮ್ಮ ಜನರೇಷನ್ ನಾವು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ನೋಡಿ, ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ನೋಡಿದ್ರೂ ಬರೇ ಡ್ರಗ್ಸು. ನಾವೇ ಬಹಳಷ್ಟು ಮೆಸೇಜ್ಗಳನ್ನ ಕೊಡ್ತೀವಿ, ಡಿಪಾರ್ಟ್ಮೆಂಟ್ ಪೊಲೀಸವ್ರು ಕೊಡ್ತೀವಿ, ಕಂಪ್ಲೇಂಟ್ಗಳನ್ನ ಮಾಡ್ತೀವಿ, ಆದರೆ ಅದ್ರ ಬಗ್ಗೆ ಯಾರು ಮುನ್ನೆಚ್ಚರಿಕೆ ತಗೊಳ್ಳಲ್ಲ. ನನಗೆ ತಿಳಿಮಟ್ಟಿಗೆ, ನನಗೆ ಬಂದಿರೋಂಥ ಮಾಹಿತಿಗೆ ಅದರಲ್ಲಿ ಡ್ರಗ್ಸ್ ಎಡಿಟ್ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಬಂದಿರೋದಕ್ಕೆ ನಾನು ಈ ಪ್ರಶ್ನೆನ ಎತ್ತಿರೋದು. ಅದು ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಧರ್ಮಕ್ಕಿರಲಿ ಸಂಬಂಧಪಟ್ಟಂಗಲ್ಲ, ಯಾರಾದರೂ ಮಾಡಿರಲಿ, ಅವನು ಮುಸಲ್ಮಾನಾಗೇ ಇರಲಿ ಪರವಾಗಿಲ್ಲ, ಮಾಡಿದ್ರೇನು ನಾನು ಈಗಲೂ ಹೇಳ್ತಾ ಇದ್ದೀನಿ, ಆಗಲೂ ಹೇಳಿದೆ, ಶಿಕ್ಷೆ ಯಾವ ರೀತಿ ಆಗ್ಬೇಕಂದ್ರೆ ಅವ್ರು 100 ಪಟ್ಟು ಅಲ್ಲ 1000 ಪಟ್ಟು ಅವ್ನು ಯೋಚನೆ ಮಾಡಿ ನೋಡಬೇಕು. ಯಾರಾದ್ರೂ ಆಗಿರ್ಲಿ, ಅದು ಡ್ರಗ್ಸ್ ವಿಚಾರಕ್ಕೇನೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಘಟನೆ ನಡೆದಿರೋ ಚಾಮರಾಜಪೇಟೆ, ಅಲ್ಲಿನ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಡ್ರಗ್ಸ್ ತಗೊಂಡು ಮಕ್ಕಳು ಕೈಯಲ್ಲಿ ಕಲ್ಲಿಟ್ಕೊಂಡು ಹೊಡಿತಿದ್ದಾರೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿಲ್ಲ, ಬೇರೆ ಎಲ್ಲೋ ಅವ್ರ ಕಣ್ಣು ಗಮನ ಇದೆ ಅಂತ ಅನ್ನಿಸಲ್ವಾ? ದೇಶ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೀತಾ ಇದೆ. ಈ ಕ್ಷೇತ್ರದ್ದು ಮಾತಾಡ್ತಾ ಇದ್ದೀನಿ ನಾನು. ಈ ಕ್ಷೇತ್ರದ ಹೇಳಿ, ಇದೇ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಎಂಡಿ ಫಾರೂಕ್ ಅವರು ಹೇಳ್ತಿದ್ದಾರೆ. ಡ್ರಗ್ಸ್ ವ್ಯವಹಾರ ಮಾಡ್ತಾ ಇದ್ರು ಅಂತ ಸಸ್ಪೆಂಡ್ ಆಗಿದ್ದಾರೆ. ತಮಗೆ ಮಾಹಿತಿ ಇದೆ ಇಲ್ವಾ? ಇಲ್ವಾ? ಒಂದ್ ನಿಮಿಷ ಮೇಡಮ್, ಶಾಸಕರದ್ದು ಒಬ್ಬರದೇ ಕೆಲಸ ಅಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಶಾಸಕರದ್ದು ಒಬ್ಬರದೇ ಕೆಲಸ ಅಲ್ಲ, ಶಾಸಕರದ್ದು ಕೆಲಸ ಅಲ್ವಾ? ಹಾಗಾದ್ರೆ ಕೆಲಸ ಇದೆ, ಯಾರಿಲ್ಲ ಅಂತ ಹೇಳಿದ್ರು. ಯಾರಿಲ್ಲ ಅಂತ ಹೇಳಿದ್ರು ಮೇಡಮ್. ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು. ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಶಾಸಕರು ಫೇಲರ್ ಆಗಿದ್ದಾರೆ, ಅಲ್ಲಿರುವ ಕಾನೂನು ವ್ಯವಸ್ಥೆನೂ ಫೇಲರ್ ಆಗಿದೆ, ಇಲ್ಲಿರುವಂತ ಸರ್ಕಾರನೂ ಫೇಲರ್ ಆಗಿದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಕೇಂದ್ರ ಸರ್ಕಾರನೂ ಫೇಲರ್ ಆಗಿದೆ. ಒಂದ್ ನಿಮಿಷ, ರಾಜ್ಯ ಸರ್ಕಾರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರೋದು. ನೀವು ಬರೇ ಹೇಳ್ಬಿಟ್ರೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಚಪ್ಪಾಳೆ ತಟ್ತೀರಾ, ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಸುಮ್ಗೆ ಸೈಲೆಂಟ್ ಆಹಾ ಅಂತೀರಾ. ಯಾಕೆ? ಇಲ್ಲೇ ಇರೋದು, ಇಲ್ಲೇ ಇವತ್ತು ಡಿಬೇಟ್ ಇರೋದು ಓಂ ಶಕ್ತಿ ಮಾಲೆದಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಪ್ರಶ್ನೆ ಕೇಳಿ ರಕ್ಷಿತ್ ಅವರೇ, ಓಂ ಶಕ್ತಿ ಮಾಲೆಯನ್ನ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಜಾಸ್ತಿ ಧರಿಸೋದು. ಈಗ ಗಂಡು ಮಕ್ಕಳು ಗಣಪತಿ ಮೆರವಣಿಗೆಯಲ್ಲಿ ಹೋಗುವಾಗ ಏನೋ ಕೆಣಕೋ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಹಾಗಾಗಿ ಕಲ್ ತೂರಿದ್ರು ಅಂದ್ರೆ ಹೆಣ್ಣು ಮಕ್ಕಳನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಮೇಲೂ ಕೂಡ ಕಲ್ ತೂರ್ತಾರೆ ಅಂತಂದ್ರೆ ಆಯ್ತು, ಇವ್ರಿಗೆ ಸಮಾಧಾನಕ್ಕೆ ಧರ್ಮನ್ ಪಕ್ಕಕ್ಕೆ ಇಟ್ಬಿಡೋಣ, ಮನುಷ್ಯರ ಅವರು ಅಂತ. ಹೌದೇ, ಈಗ ನಾವೇನು ಹೇಳ್ತೀವಿ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ, ಮೊದಲು ಏನಾದರೂ ಆಗು, ಮೊದಲು ಮಾನವನಾಗು. ನಾವು ವಿಶ್ವ ಮಾನವ ಸಂದೇಶ ಇದು. ಇಲ್ಲಿ ಏನಾಗ್ತಿದೆ, ಹೆಣ್ಮಕ್ಳು ಇವ್ರಿಗೆ ಏನು ಬಯಾಸಿಲ್ಲ, ಜೆಂಡರ್ ಬಯಾಸಿಲ್ಲ, ಅಥವಾ ಈ ಯಾವುದೂ ತಾರತಮ್ಯ ಇವರಲ್ಲಿ ಇಲ್ಲ. ಏನೇ ಆದರೂ ಇವ್ರ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಅದು ಮಗು ಹಾಕಿದ್ರು ಸರಿ, ಅದು ಹೆಣ್ಮಗು ಹಾಕಿದ್ರು ಸರಿ. ಈಗ ಅವಳು ಏಟ್ ಬಿದ್ದಿರೋದು, ಶಿ ಇಸ್ ಕಾಲೇಜ್ ಸ್ಟೂಡೆಂಟ್, ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್. ಅವಳು ನಾವು ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಶಿ ಇಸ್ ಇನ್ ಅ ಪ್ಯಾನಿಕ್. ಅವಳು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸೋ ಸ್ಥಿತಿನಲ್ಲೂ ಇಲ್ಲ. ಒಳಗಡೆ ಹೋದರೆ ಭಯಭೀತಲಾಗಿದೆ. ಅವಳು, ಆ ಮಗುವಿಗೆ ತಾಯಿ ಇಲ್ಲ ರೀ. ಅಂಥ ಒಬ್ಬ ಮಕ್ಕಳ ಮೇಲೆ ನೀವು ಮಾಡಿದ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಯಾರಾದರೂ ಆಗಿರಲಿ, ಯಾವ ಧರ್ಮದವರಾಗಿದ್ರಿ, ಒಂದು ಮಕ್ಕಳ ಮೇಲೆ ಈ ಥರ ಕಲ್ಲೆಸಿತೀರಿ, ಕಲ್ಲು ನೀವು ತೂರಾಟ ಮಾಡ್ತೀರಿ, ಅದು ಒಂದು ಧಾರ್ಮಿಕ ಶ್ರದ್ಧೆಯಿಂದ ಅವ್ರ ಪಾಡಿಗೆ ಅವ್ರ ಮಾಲೆ ಹಾಕ್ಕೊಂಡು ಒಂದು ದೇವಿನ ಹೊತ್ಕೊಂಡು ಅವ್ರ ಮೆರವಣಿಗೆ ಹೋಗ್ತಿದ್ದಾರೆ. ಅವ್ರ ಮೇಲೆ ನೀವು ಕಲ್ಲು ತೂರಾಟ ಮಾಡಿದ್ರೆ ನಿಮ್ಮ ಭಗವಂತ ಒಳ್ಳೇದು ಮಾಡ್ತಾನ? ನಿಮಗೆ ತಿನ್ನಕ್ಕೆ ಅನ್ನ ಸಿಗುತ್ತಾ? ಇದು ಕರ್ನಾಟಕ, ಇದು ಕರ್ನಾಟಕದಲ್ಲಿ ಹಾಗಲ್ಲ ನಾವು ಬದುಕಿರೋದು. ನಾವು ನಿಜಾರ್ ಅಹಮದ್ ಅವ್ರನ್ನ ನಾವು ನೆನೆಸ್ಕೊಂತೀವಿ. ಅವ್ರು ಎಂಥ ಕವಿಗಳ, APJ ಅಬ್ದುಲ್ ಕಲಾಂ ಅವ್ರು ಮುಸಲ್ಮಾನರಲ್ವ. ಇವನ್ ನಾವು ಸಹ ಓದುವಾಗ ನಮ್ಮ ಶಾಲೆಗಳಲ್ಲಿ ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಅಷ್ಟೇ ಮನೋಭಾವದಿಂದ ಇದ್ದೀವಿ, ಅಷ್ಟೇ ಸ್ನೇಹ ಭಾವದಿಂದ ಇದ್ದೀವಿ. ಈ ಥರ ಎಲ್ಲ ಶಾಂತಿಯ ಕೆದಡ್ತಾ ಇದ್ರೆ ನಮ್ಮಲ್ಲಿ ದ್ವೇಷದ ಒಂದು ಬೀಜವನ್ನು ಬಿತ್ತಾ ಇದ್ದಾರೆ. ಆದರೆ ಸಹೋದರತೆ, ಸಹಬಾಳ್ವೆ, ಸಮಾನತೆಗೆ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೆಣ್ಮಕ್ಳು ನೋಡಿ ಮೇಡಮ್, ಓಂ ಶಕ್ತಿ ಮಾಲೆ ಇರ್ತಕ್ಕಂಥದ್ದು ಇನ್ನೂ ಈ 30ನೇ ತಾರೀಕುವರೆಗೂ ಇದೆ. ನಾನಲ್ಲಿ ಮಾತಾಡೋಕೆ ಹೋದಾಗ ಹೆಣ್ಮಕ್ಳು ಕಣ್ಣು ನೀರು ಹಾಕ್ಕೊಂಡ್ರು, ಅಣ್ಣ ಇನ್ನೂ 30 ದಿನ ಇದೆ ಅಣ್ಣ, ನಾವು ಹೆಂಗೆ ಮಾಲೆ ಸಲ್ಲಿಸೋದು, ನಾವು ಹೆಂಗಣ್ಣ ನಾವು ದೇವಸ್ಥಾನಕ್ಕೆ ಹೋಗೋದು, ನಮ್ಗೆ ರಕ್ಷಣೆ ಕಲ್ಪಿಸ್ಬೇಕು. ಯಾರು ರಕ್ಷಣೆ ಕಲ್ಪಿಸ್ಬೇಕು? ಈಗ ಇವ್ರು ಹೇಳ್ತಾರೆ ಇವ್ರು ಯಾರೋ ಓಡಿದ್ರು, ಇವ್ರು ಯಾರೋ ಅವರು ಅವಿವೇಕಿಗಳು, ಅಥವಾ ಇವ್ರನ್ನ. ಹಾಗಾದರೆ ಯಾರ ಮೇಲೆ ಅಟ್ಯಾಕ್ ಮಾಡಲಿ ಅಥವಾ ಏನೇ ಮಾಡಲಿ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಸಹಿಷ್ಣುರಾಗಿರ್ಬೇಕಾ? ಯಾರು ಇವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇವತ್ತಿನ ದಿನ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದರು, ಅವ್ರು ಹೇಳಿದ್ರು, ಅವ್ರ ಬನ್ಸಿ ಅಂತ ಹೇಳಿದ್ರು, ಅದು ನಾನು ಎಲ್ಲ ಒಪ್ಕೊಳ್ತೀನಿ. ಡ್ರಗ್ಸ್ ಬಗ್ಗೆನೂ ಅವ್ರು ಮಾತಾಡಿದ್ರು, ಈ ಥರ ನೀವು ಇದು ಮಾಡಬೇಕು ಅಂತೇಳಿ DCP ಎಲ್ಲನೂ ಕೊಟ್ಟರು. ಆದರೆ ನಡೆಯುವಂಥದ್ದೇನು, ಮುಂದೆ ನಡೀತದೆ? ಬಾಲ ಅಪರಾಧಿಗಳು ಅಂಥೇಳಿ ಇವ್ರನ್ನ ಮನೆ ಕಳಿಸಿ, ಇವ್ರಿಗೆ ಬೇಲ್ ಕೊಟ್ಟು ಇವ್ರನ್ನ ಮನೆಗೆ ಹೆಂಗೋ ಕಳಿಸ್ತಾರೆ.
ಆಫ್ಟರ್ ಆಲ್ ಇವರು ಒಂದು 15 ದಿನ 1 ತಿಂಗಳು ಅವ್ರನ್ನ ಇದು ಮಾಡ್ಬೋದು. ಆದರೆ ಆ ನೋವು ತಿಂದಿರ್ತಕ್ಕಂಥ ಏನು ನಮ್ಮ ಧಾರ್ಮಿಕ ಶ್ರದ್ಧೆ, ನಮ್ಮ ಧಾರ್ಮಿಕ ನಂಬಿಕೆಗೆ ನಮಗೆ ಇಲ್ಲಿ ದ್ರೋಹ ಆಗ್ತಿದೆ. ನಮಗೆ ಭಯಭೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾವು ಹೆಂಗೆ ಬದುಕೋದು? ಅದು ದೇವಸ್ಥಾನದಲ್ಲಿ ಸಿಕ್ಲಿ, ಮಸೀದಿಯಲ್ಲಿ ಸಿಕ್ಲಿ, ಚರ್ಚಲ್ಲಿ ಸಿಕ್ಲಿ, ಅಥವಾ ಬೀದಿಯಲ್ಲಿ ಸಿಕ್ಲಿ, ಅಥವಾ ಯಾರಾದ್ರೂ ಮನೆಯಲ್ಲಿ ಸಿಕ್ಲಿ, ಯಾರಾದ್ರೂ ಅಂಗಡಿಯಲ್ಲಿ ಸಿಕ್ಲಿ, ಗ್ಯಾರೇಜಲ್ಲಿ ಸಿಕ್ಲಿ, ಎಲ್ಲಾದ್ರೂ ಸಿಕ್ಲಿ, ಅದನ್ನ ತಡೆ ಕಟ್ಟೋ ಕೆಲಸಗಳನ್ನ ನಾವು ಮಾಡಬೇಕು. ಮುಂದೆ ಹೋಗಿ ನಮ್ಮ ಜನರೇಷನ್ ನಾವು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ನೋಡಿ, ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ನೋಡಿದ್ರೂ ಬರೇ ಡ್ರಗ್ಸು. ನಾವೇ ಬಹಳಷ್ಟು ಮೆಸೇಜ್ಗಳನ್ನ ಕೊಡ್ತೀವಿ, ಡಿಪಾರ್ಟ್ಮೆಂಟ್ ಪೊಲೀಸವ್ರು ಕೊಡ್ತೀವಿ, ಕಂಪ್ಲೇಂಟ್ಗಳನ್ನ ಮಾಡ್ತೀವಿ. ಆದರೆ ಅದ್ರ ಬಗ್ಗೆ ಯಾರು ಮುನ್ನೆಚ್ಚರಿಕೆ ತಗೊಳ್ಳಲ್ಲ. ನನಗೆ ತಿಳಿಮಟ್ಟಿಗೆ, ನನಗೆ ಬಂದಿರೋಂಥ ಮಾಹಿತಿಗೆ ಅದರಲ್ಲಿ ಡ್ರಗ್ಸ್ ಎಡಿಟ್ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಬಂದಿರೋದಕ್ಕೆ ನಾನು ಈ ಪ್ರಶ್ನೆನ ಎತ್ತಿರೋದು. ಅದು ನಾನು ಆಗ್ಲೇ ಹೇಳ್ದಂಗೆ, ಯಾವುದೇ ಧರ್ಮಕ್ಕಿರಲಿ ಸಂಬಂಧಪಟ್ಟಂಗಲ್ಲ, ಯಾರಾದರೂ ಮಾಡಿರಲಿ, ಅವನು ಮುಸಲ್ಮಾನಾಗೇ ಇರಲಿ ಪರವಾಗಿಲ್ಲ, ಮಾಡಿದ್ರೇನು ನಾನು ಈಗಲೂ ಹೇಳ್ತಾ ಇದ್ದೀನಿ, ಆಗಲೂ ಹೇಳಿದೆ, ಶಿಕ್ಷೆ ಯಾವ ರೀತಿ ಆಗ್ಬೇಕಂದ್ರೆ ಅವ್ರು 100 ಪಟ್ಟಲ್ಲ 1000 ಪಟ್ಟು ಅವ್ನು ಯೋಚನೆ ಮಾಡಿ ನೋಡಬೇಕು. ಆ ರೀತಿ ಶಿಕ್ಷೆ ಆಗ್ಬೇಕು, ಯಾರಾದ್ರೂ ಆಗಿರ್ಲಿ. ಅದು ಡ್ರಗ್ಸ್ ವಿಚಾರಕ್ಕೇನೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಘಟನೆ ನಡೆದಿರೋ ಚಾಮರಾಜಪೇಟೆ, ಅಲ್ಲಿನ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಡ್ರಗ್ಸ್ ತಗೊಂಡು ಮಕ್ಕಳು ಕೈಯಲ್ಲಿ ಕಲ್ಲಿಟ್ಕೊಂಡು ಹೊಡಿತಿದ್ದಾರೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿಲ್ಲ, ಬೇರೆ ಎಲ್ಲೋ ಅವ್ರ ಕಣ್ಣು ಗಮನ ಇದೆ ಅಂತ ಅನ್ನಿಸಲ್ವಾ? ದೇಶ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೀತಾ ಇದೆ. ಈ ಕ್ಷೇತ್ರದ ಹೇಳಿ, ಇದೇ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಎಂಡಿ ಫಾರೂಕ್ ಅವರು ಹೇಳ್ತಿದ್ದಾರೆ. ವ್ಯವಹಾರ ಮಾಡ್ತಾ ಇದ್ರು ಅಂತ ಸಸ್ಪೆಂಡ್ ಆಗಿದ್ದಾರೆ. ತಮಗೆ ಮಾಹಿತಿ ಇದೆ ಇಲ್ವಾ? ಒಂದ್ ನಿಮಿಷ ಮೇಡಮ್, ಶಾಸಕರದ್ದು ಒಬ್ಬರದೇ ಕೆಲಸ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಶಾಸಕರದ್ದು ಒಬ್ಬರದೇ ಕೆಲಸ ಅಲ್ಲ, ಶಾಸಕರದ್ದು ಕೆಲಸ ಅಲ್ವಾ? ಹಾಗಾದ್ರೆ ಕೆಲಸ ಇದೆ, ಯಾರಿಲ್ಲ ಅಂತ ಹೇಳಿದ್ರು. ಯಾರಿಲ್ಲ ಅಂತ ಹೇಳಿದ್ರು ಮೇಡಮ್. ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಫೇಲ್ಯೂರ್ ಅಲ್ವಾ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಶಾಸಕರು ಫೇಲರ್ ಆಗಿದ್ದಾರೆ, ಅಲ್ಲಿರುವ ಕಾನೂನು ವ್ಯವಸ್ಥೆನೂ ಫೇಲರ್ ಆಗಿದೆ, ಇಲ್ಲಿರುವಂತ ಸರ್ಕಾರನೂ ಫೇಲರ್ ಆಗಿದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಕೇಂದ್ರ ಸರ್ಕಾರನೂ ಫೇಲರ್ ಆಗಿದೆ. ಒಂದ್ ನಿಮಿಷ, ರಾಜ್ಯ ಸರ್ಕಾರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇರೋದು. ನೀವು ಬರೇ ಹೇಳ್ಬಿಟ್ರೆ, ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಚಪ್ಪಾಳೆ ತಟ್ತೀರಾ, ಬಿಜೆಪಿ ವಿರುದ್ಧ ಮಾತಾಡಿದ್ರೆ ಸುಮ್ಗೆ ಸೈಲೆಂಟ್ ಆಹಾ ಅಂತೀರಾ. ಯಾಕೆ? ಇಲ್ಲೇ ಇರೋದು, ಇವತ್ತು ಡಿಬೇಟ್ ಇರೋದು ಓಂ ಶಕ್ತಿ ಮಾಲೆದಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಪ್ರಶ್ನೆ ಕೇಳಿ ರಕ್ಷಿತ್ ಅವರೇ, ಓಂ ಶಕ್ತಿ ಮಾಲೆಯನ್ನ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಜಾಸ್ತಿ ಧರಿಸೋದು. ಈಗ ಗಂಡು ಮಕ್ಕಳು ಗಣಪತಿ ಮೆರವಣಿಗೆಯಲ್ಲಿ ಹೋಗುವಾಗ ಏನೋ ಕೆಣಕೋ ರೀತಿಯಲ್ಲಿ ವರ್ತನೆ ಮಾಡಿದ್ರು, ಹಾಗಾಗಿ ಕಲ್ ತೂರಿದ್ರು ಅಂದ್ರೆ ಹೆಣ್ಣು ಮಕ್ಕಳನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಮೇಲೂ ಕೂಡ ಕಲ್ ತೂರ್ತಾರೆ ಅಂತಂದ್ರೆ ಆಯ್ತು, ಇವ್ರಿಗೆ ಸಮಾಧಾನಕ್ಕೆ ಧರ್ಮನ್ ಪಕ್ಕಕ್ಕೆ ಇಟ್ಬಿಡೋಣ, ಮನುಷ್ಯರ ಅವರು ಅಂತ. ಹೌದೇ, ಈಗ ನಾವೇನು ಹೇಳ್ತೀವಿ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ, ಮೊದಲು ಏನಾದರೂ ಆಗು, ಮೊದಲು ಮಾನವನಾಗು. ನಾವು ವಿಶ್ವ ಮಾನವ ಸಂದೇಶ ಇದು. ಇಲ್ಲಿ ಏನಾಗ್ತಿದೆ, ಹೆಣ್ಮಕ್ಳು ಇವ್ರಿಗೆ ಏನು ಬಯಾಸಿಲ್ಲ, ಜೆಂಡರ್ ಬಯಾಸಿಲ್ಲ, ಅಥವಾ ಈ ಯಾವುದೂ ತಾರತಮ್ಯ ಇವರಲ್ಲಿ ಇಲ್ಲ. ಏನೇ ಆದರೂ ಇವ್ರ ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಅದು ಮಗು ಆಗಿದ್ರು ಸರಿ, ಅದು ಹೆಣ್ಮಗು ಆಗಿದ್ರು ಸರಿ. ಈಗ ಅವಳು ಒಬ್ಬ 8 ಬಿದ್ದಿರೋದು, ಶಿ ಇಸ್ ಕಾಲೇಜ್ ಸ್ಟೂಡೆಂಟ್, ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್. ಅವಳು ನಾವು ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಶಿ ಇಸ್ ಇನ್ ಅ ಪ್ಯಾನಿಕ್. ಅವಳು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸೋ ಸ್ಥಿತಿನಲ್ಲೂ ಇಲ್ಲ. ಒಳಗಡೆ ಹೋದರೆ ಭಯಭೀತಲಾಗಿದೆ. ಅವಳು, ಆ ಮಗುವಿಗೆ ತಾಯಿ ಇಲ್ಲ ರೀ. ಅಂಥ ಒಬ್ಬ ಮಕ್ಕಳ ಮೇಲೆ ನೀವು ಮಾಡಿದ್ರೆ ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಯಾರಾದರೂ ಆಗಿರಲಿ, ಯಾವ ಧರ್ಮದವರಾಗಿದ್ರಿ, ಒಂದು ಮಕ್ಕಳ ಮೇಲೆ ಈ ಥರ ಕಲ್ಲೆಸಿತೀರಿ, ಕಲ್ಲು ನೀವು ತೂರಾಟ ಮಾಡ್ತೀರಿ. ಅದು ಒಂದು ಧಾರ್ಮಿಕ ಶ್ರದ್ಧೆಯಿಂದ ಅವ್ರ ಪಾಡಿಗೆ ಅವ್ರ ಮಾಲೆ ಹಾಕ್ಕೊಂಡು ಒಂದು ದೇವಿನ ಹೊತ್ಕೊಂಡು ಅವ್ರ ಮೆರವಣಿಗೆ ಹೋಗ್ತಿದ್ದಾರೆ. ಅವ್ರ ಮೇಲೆ ನೀವು ಕಲ್ಲು ತೂರಾಟ ಮಾಡಿದ್ರೆ ನಿಮ್ಮ ಭಗವಂತ ಒಳ್ಳೇದು ಮಾಡ್ತಾನ? ನಿಮಗೆ ತಿನ್ನಕ್ಕೆ ಅನ್ನ ಸಿಗುತ್ತಾ? ಇದು ಕರ್ನಾಟಕ, ಇದು ಕರ್ನಾಟಕದಲ್ಲಿ ಹಾಗಲ್ಲ ನಾವು ಬದುಕಿರೋದು. ನಾವು ನಿಜಾರ್ ಅಹಮದ್ ಅವ್ರನ್ನ ನಾವು ನೆನೆಸ್ಕೊಂತೀವಿ. ಅವ್ರು ಎಂಥ ಕವಿಗಳ, APJ ಅಬ್ದುಲ್ ಕಲಾಂ ಅವ್ರು ಮುಸಲ್ಮಾನರಲ್ವ. ಇವನ್ ನಾವು ಸಹ ಓದುವಾಗ ನಮ್ಮ ಶಾಲೆಗಳಲ್ಲಿ ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಅಷ್ಟೇ ಮನೋಭಾವದಿಂದ ಇದ್ದೀವಿ, ಅಷ್ಟೇ ಸ್ನೇಹ ಭಾವದಿಂದ ಇದ್ದೀವಿ. ಈ ಥರ ಎಲ್ಲ ಶಾಂತಿಯ ಕೆದಡ್ತಾ ಇದ್ರೆ ನಮ್ಮಲ್ಲಿ ದ್ವೇಷದ ಒಂದು ಬೀಜವನ್ನು ಬಿತ್ತಾ ಇದ್ದಾರೆ. ಆದರೆ ಸಹೋದರತೆ, ಸಹಬಾಳ್ವೆ, ಸಮಾನತೆಗೆ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೆಣ್ಮಕ್ಳು ನೋಡಿ ಮೇಡಮ್, ಓಂ ಶಕ್ತಿ ಮಾಲೆ ಇರ್ತಕ್ಕಂಥದ್ದು ಇನ್ನೂ ಈ 30ನೇ ತಾರೀಕುವರೆಗೂ ಇದೆ. ನಾನಲ್ಲಿ ಮಾತಾಡೋಕೆ ಹೋದಾಗ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅಣ್ಣ ಇನ್ನೂ 30 ದಿನ ಇದೆ ಅಣ್ಣ, ನಾವು ಹೆಂಗೆ ಮಾಲೆ ಸಲ್ಲಿಸೋದು, ನಾವು ಹೆಂಗಣ್ಣ ನಾವು ದೇವಸ್ಥಾನಕ್ಕೆ ಹೋಗೋದು, ನಮ್ಗೆ ರಕ್ಷಣೆ ಕಲ್ಪಿಸ್ಬೇಕು. ಯಾರು ರಕ್ಷಣೆ ಕಲ್ಪಿಸ್ಬೇಕು? ಈಗ ಇವ್ರು ಹೇಳ್ತಾರೆ ಇವ್ರು ಯಾರೋ ಓಡಿದ್ರು, ಇವ್ರು ಯಾರೋ ಅವರು ಅವಿವೇಕಿಗಳು ಅಥವಾ ಇವ್ರನ್ನ. ಹಾಗಾದರೆ ಯಾರ ಮೇಲೆ ಅಟ್ಯಾಕ್ ಮಾಡಲಿ ಅಥವಾ ಏನೇ ಮಾಡಲಿ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಸಹಿಷ್ಣುರಾಗಿರ್ಬೇಕಾ?
ಯಾರು ಇವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇವತ್ತಿನ ದಿನ ಜಮೀರ್ ಅಹ್ಮದ್ ಖಾನ್ ಅವ್ರು ಬಂದಿದ್ರು, ಅವ್ರು ಹೇಳಿದ್ರು, ಅವರ ಬನ್ಸಿ ಅಂತ ಹೇಳಿದ್ರು, ಅದು ನಾನು ಎಲ್ಲ ಒಪ್ಕೊಳ್ತೀನಿ. ಡ್ರಗ್ಸ್ ಬಗ್ಗೆನೂ ಅವ್ರು ಮಾತಾಡಿದ್ರು, ಈ ಥರ ನೀವು ಇದು ಮಾಡಬೇಕು ಅಂತೇಳಿ DCP ಎಲ್ಲನೂ ಕೊಟ್ಟರು. ಆದರೆ ನಡೆಯುವಂಥದ್ದೇನು, ಮುಂದೆ ನಡೀತದೆ? ಬಾಲ ಅಪರಾಧಿಗಳು ಅಂಥೇಳಿ ಇವ್ರನ್ನ ಮನೆ ಕಳಿಸಿ ಇವ್ರಿಗೆ ಬೇಲ್ ಕೊಟ್ಟು ಇವ್ರನ್ನ ಮನೆಗೆ ಹೆಂಗೋ ಕಳಿಸ್ತಾರೆ. ಆಫ್ಟರ್ ಆಲ್ ಇವ್ರು ಒಂದು 15 ದಿನ 1 ತಿಂಗಳು ಅವ್ರನ್ನ ಇದು ಮಾಡ್ಬೋದೆ. ಆದರೆ ಆ ನೋವು ತಿಂದಿರ್ತಕ್ಕಂಥ ಏನು ನಮ್ಮ ಧಾರ್ಮಿಕ ಶ್ರದ್ಧೆ, ನಮ್ಮ ಧಾರ್ಮಿಕ ನಂಬಿಕೆಗೆ ನಮಗೆ ಇಲ್ಲಿ ದ್ರೋಹ ಆಗ್ತಿದೆ. ನಮಗೆ ಭಯಭೀತಿ ಆದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾವು ಹೆಂಗೆ ಬದುಕೋದು?